ಮನೆಲ್ಲ ಫಸ್ಟ್ ಎಲ್ಲ ನಿಮ್ಗೆ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಸಿಗ್ತಾ ಇತ್ತು. ನೂರಾರು ಕೆರೆಗಳಿತ್ತು ಬೆಂಗಳೂರಲ್ಲಿ. ಈಗ ಕೆರೆಗಳೆಲ್ಲ ಮುಚ್ಚಿ ಎಲ್ಲ ಬಿಲ್ಡಿಂಗ್ ಅಲ್ಲಿ ಆಗ್ಬಿಟ್ಟಿದೆ. ಹೌದು, ನಮ್ಗೆ ಕೆರೆಗಳೇ ಸಿಗ್ತಾ ಇಲ್ಲ. ಈಗ ಹೊಸಕೋಟೆ, ಕಣ್ಣೂರು ಇಂತ ಲಾಂಗ್ ಡಿಸ್ಟೆನ್ಸ್ ಇಂದ ತರಿಸ್ಕೊಳ್ತೀವಿ. ಸೊ ನೀವು ಈಗ ನಮ್ಮಲ್ಲಿ ಸುಮಾರು ಜನ ಎಲ್ಲ ಡಿಗ್ರಿ ಮಾಡ್ದವ್ರೆ ಮ್ಯಾಕ್ಸಿಮಮ್. ನಾನು ಡಿಗ್ರಿ ಮಾಡಿದೀನಿ, ಇಂಜಿನಿಯರಿಂಗ್ ಮಾಡಿದೀನಿ, ಇದ್ರಲ್ಲಿ ಮಾಸ್ಟರ್ಸ್ ಮಾಡಿದೀನಿ ಪಾಟ್ರಿಯಲ್ಲಿ. ಇದ್ರು ಈ ಕೆಲಸದಲ್ಲಿ ತೊಡ್ಕೊಂಡಿದ್ವಿ. ಇಲ್ಲಿರೋ ಕುಂಬಾರ್ ಏನಂದ್ರೆ ಅದು ಅವ್ರಿಗೆ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಈ ಕೆಲಸ ಮಾಡೋದಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. ಖಂಡಿತವಾಗಿ ಇದಂದ್ರೆ ನೋಡಿ, ನ್ಯಾಚುರಲ್ ಆಗಿ ಸಿಗೋಂಥ ಮಣ್ಣು ಇದು, ಭೂಮಿಯಲ್ಲಿ ಸಿಗೋಂಥ ಮಣ್ಣು. ಇದಕ್ಕೆ ಯಾವುದೇ ಕಲಬೆರಕೆ ಹಾಕಲ್ಲ ನಾವು. ಭೂಮಿಯಲ್ಲಿ ಸಿಗುವಂಥ ನೀರು ಮತ್ತು ಭೂಮಿಯಲ್ಲಿ ಸಿಗುವಂಥ ಸೌದೆ, ಈ ಮೂರೇ ಮೂಲ ವಸ್ತು ನಮಗೆ. ಇದರಿಂದನೇ ನಾವು ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ರೀತಿಯಂಥ ಕೆಮಿಕಲ್ ರಿಯಾಕ್ಷನ್ ಇಲ್ಲ. ವಿಶೇಷ ವಿಚಾರ, ವಿಸ್ಮಯ, ವಿವಿಧ ಬಗೆಯ ವಿಷಯಗಳನ್ನು ತೋರಿಸುವಂತಹ ಅಧ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ನಾವಿವತ್ತು ಬೆನ್ಸನ್ ಟೌನ್ ಬಳಿ ಇರುವ ಪಾಟ್ರಿ ಟೌನ್ ಅಲ್ಲಿ ಇದ್ದೀವಿ. ಈ ರೋಡಿಗೆ ವಿಶೇಷವಾಗಿ ಪಾಟ್ರಿ ಟೌನ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ಇಲ್ಲಿ ಕೈಯಿಂದ ಸಾಕಷ್ಟು ವರ್ಷಗಳಿಂದ, ಸಾಕಷ್ಟು ಇತಿಹಾಸದ ಕಾಲದಿಂದ ಇಲ್ಲಿ ಮಡಕೆಗಳನ್ನು ನೀವು ಕಾಣ್ತಿರ್ಬೋದು. ಹಿಂದೆ ಮಣ್ಣಿನಿಂದ ತಯಾರು ಮಾಡಿದಂತಹ ಮಡಕೆ ಮತ್ತು ಕುಡಿಕೆ, ಅದರಿಂದ ತಯಾರಿಸುವಂತಹ ಪಾತ್ರೆಗಳನ್ನು ತಯಾರಿಸುವಂತಹ ಒಂದು ಜಾಗ ಇದು. ಇದಕ್ಕೆ ಪಾಟ್ರಿ ಟೌನ್ ಅಂತ ಕರೀತಾರೆ. ಇದ್ರದ್ದು ಇತಿಹಾಸ, ಕಂಪ್ಲೀಟ್ ವಿಚಾರಗಳನ್ನು ನಾವು ಇಲ್ಲಿಯ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ, ಅವರನ್ನೇ ಕೇಳೋಣ. ಅವ್ರ ಹೆಸರು ರಾಜಶೇಖರ್ ಅಂತ. ಅವ್ರ ಹತ್ರ ಸಂಪೂರ್ಣ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಇದು ಯಾವಾಗ ಶುರು ಆಯಿತು, ಇದರ ಹಿನ್ನೆಲೆ ಏನು, ಇದರ ವಿಶೇಷತೆಗಳೇನು, ಮತ್ತು ಯಾಕೆ ಈ ಏರಿಯಾಗೆ ಪರ್ಟಿಕ್ಯುಲರ್ ಆಗಿ ಪಾಟ್ರಿ ಟೌನ್ ಅಂತ ಕರೀತಾರೆ, ಮತ್ತು ಇದನ್ನು ಶುರು ಮಾಡಿದ್ದು ಹೇಗೆ, ಇದನ್ನು ಕಲಿಯೋದಕ್ಕೆ ಆಸಕ್ತಿ ಇರೋರಿಗೆ ಏನಾದರೂ ಅವಕಾಶ ಇದೆಯಾ, ಮತ್ತು ಇದ್ರ ಇತಿಹಾಸಗಳೇನು, ಎಲ್ಲವನ್ನ ಕೇಳೋಣ ಬನ್ನಿ. ವೀಕ್ಷಕರೇ, ನಾವು ಯಾರ ಬಗ್ಗೆ ಹೇಳಿದ್ವಿ, ರಾಜಶೇಖರ್ ಅಂತ ಇಷ್ಟೊತ್ತವರೆಗೂ ಹೇಳೋದಲ್ಲ, ಅವ್ರ ಜೊತೆಗೆ ನಾವಿದ್ದೀವಿ. ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇದರ ಸಂಕ್ಷಿಪ್ತ ವಿಚಾರಗಳನ್ನು, ಇದು ಹೇಗೆ ಶುರುವಾಯಿತು, ಮತ್ತು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಏನೇನುಗಳನ್ನೆಲ್ಲ ಮಾಡ್ತಾರೆ, ಎಲ್ಲವನ್ನ ಕೇಳೋಣ ಅವ್ರ ಹತ್ರ ವಿವರಣೆ. ಅಣ್ಣ ನಮಸ್ತೆ. ಎಷ್ಟು ವರ್ಷಗಳಿಂದ ಈ ಒಂದು ಕುಂಬಾರಿಕೆಯ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದ್ರ? ಕುಂಬಾರಿಕೆ ಕಸಬು ಸುಮಾರು 5 ತಲೆಮಾರಿಗಿಂತ ಮಾಡ್ತಾ ಇದ್ದೀವಿ. ಮೈಸೂರು ಮಹಾರಾಜ ಕಾಲದಲ್ಲಿ ಬೆಂಗಳೂರು ಮತ್ತು ಮಡ್ರಾಸ್ಗೆ ರೈಲ್ವೆ ಕಾಮಗಾರಿ ಕೆಲಸ ನಡೆದಾಗ ಅಲ್ಲಿ ಕೆಲಸ ಮಾಡ್ತಿದ್ದ ಕುಂಬಾರರು, ತಮಿಳುನಾಡು ಮತ್ತು ಆಂಧ್ರದಿಂದ ವಲಸೆ ಬಂದ ಕುಂಬಾರರು ಇಲ್ಲಿ ಕೆಲಸ. ಇದು ಕೆರೆ ಇತ್ತು, ಪಾಟ್ರಿ ಟೌನ್ ಮೊಟ್ಟ ಮೊದಲಿಗೆ ಇದು ದೊಡ್ಡ ಕೆರೆಯಾಗಿತ್ತು ಇದು. ಸೊ ಕೆರೆ ಇರೋ ಜಾಗದಲ್ಲಿ ಕುಂಬಾರ ಕೆಲಸಗಳನ್ನ ತೊಡಗಿಸ್ಕೊಳ್ತಾ ಇದ್ರು. ಹತ್ತಿರ ಮಣ್ಣು ನೀರೆಲ್ಲ ಸಿಗುತ್ತೆ ಅದರಿಂದ. ಸೊ ಆ ಸಂದರ್ಭದಲ್ಲಿ ಮೈಸೂರು ನಾಲ್ಮುಡಿ ಕೃಷ್ಣದೇವರಾಯ ಒಡೆಯರನ್ನ ಕೇಳಿದಾಗ ಅವರು ನಮಗೆ ಜಾಗಗಳನ್ನು ಕೊಟ್ಟು 40 ಕುಟುಂಬಗಳಿಗೆ, ಮತ್ತು ನಾವು ಮಾಡಿರೋಕ್ಕಂಥ ಕೆಲಸಗಳನ್ನು ಅದನ್ನು ಇಲ್ಲಿರೋ ಪ್ಯಾಲೇಸ್, ಗುಟ್ಟರಿ ಪ್ಯಾಲೇಸ್ ಇದೆಲ್ಲ ಆ ಅರಮನೆಗೆ ಅಲಂಕಾರಕ್ಕೆ ಎಲ್ಲ ಉಪಯೋಗಕ್ಕೆ ತಗೊಳ್ತಾ ಇದ್ರು. ಸೊ ಹಿಂಗೆ ಶುರುವಾಗಿದ್ದು ಪಾಟ್ರಿ ಟೌನ್. ಅವತ್ತು ಮೈಸೂರು ಮಹಾರಾಜರು ಕಡೆಯಿಂದ ನಿಮಗೆ ಪ್ರೋತ್ಸಾಹ ಸಿಕ್ತು. ಅವರು ನಮಗೆ ಸಹಾಯ ಮಾಡಿದರು. ಆ ಥರ ನಮ್ಮ ತಂದೆ ತಾತಂದ್ರು ಹೇಳಿದ್ರು ಸ್ಟೋರಿ ಇದು. ಓಕೆ. ಮತ್ತು ಇದಕ್ಕೆ ಉಪಯೋಗಿಸುವಂಥ ಮಣ್ಣು ಎಲ್ಲಿ ಸಿಗುತ್ತಣ್ಣ ನಿಮಗೆ ಇವಾಗ? ಜೇಡಿ ಮನೆಲ್ಲ ಫಸ್ಟ್ ಎಲ್ಲ ನಿಮ್ಗೆ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಸಿಗ್ತಾ ಇತ್ತು. ನೂರಾರು ಕೆರೆಗಳಿತ್ತು ಬೆಂಗಳೂರಲ್ಲಿ. ಈಗ ಕೆರೆಗಳೆಲ್ಲ ಮುಚ್ಚಿ ಎಲ್ಲ ಬಿಲ್ಡಿಂಗ್ ಅಲ್ಲಿ ಆಗ್ಬಿಟ್ಟಿದೆ. ಹೌದು, ನಮ್ಗೆ ಕೆರೆಗಳೇ ಸಿಗ್ತಾ ಇಲ್ಲ. ಈಗ ಹೊಸಕೋಟೆ, ಕಣ್ಣೂರು ಇಂತ ಲಾಂಗ್ ಡಿಸ್ಟೆನ್ಸ್ ಇಂದ ತರಿಸ್ಕೊಳ್ತೀವಿ. ಜೇಡಿ ಮಣ್ಣು ತರಿಸ್ಕೊಳ್ಳೋದು ತುಂಬಾ ಕಷ್ಟ. ಈ ಕಸಬಲ್ಲಿ ತೊಡಕೊಂಡಿರೋದು ಕಷ್ಟ. ಈಗ ಇತ್ತೀಚೆಗೆ ಇರೋ ನಮ್ಮ ಕುಂಬಾರ ಜನದಲ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳೆಲ್ಲ ಈ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಡೇ ನಮಗೆಲ್ಲ ಚಾಲೆಂಜಿಂಗ್ ಆಗಿದೆ ಇದೆಲ್ಲ. ಇವಾಗ ನಾವು ಕಲ್ತ್ಕೊಂಡಿವಿ, ಬೇರೆ ಕೆಲಸ ಗೊತ್ತಿಲ್ಲ, ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ತಳ್ಳಲ್ಪಟ್ಟಿದ್ದೀವಿ ನಾವು. ಅದರಿಂದ ಈ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಮಣ್ಣು ಕೆರೆಯಲ್ಲಿ ಸಿಗುತ್ತಾ ಇದು? ಹೌದೌದು, ಕೆರೆಯಲ್ಲಿ, ಒಣಗಿರೋ ಕೆರೆಯಲ್ಲಿ ಸಿಗುತ್ತೆ. ಏನಣ್ಣ ಈ ಮಣ್ಣಿನ ವಿಶೇಷತೆ? ಈಗ ಇದಕ್ಕೆಲ್ಲ ಮಣ್ಣು ಪ್ರಾಮುಖ್ಯತೆ ಅದು ಕುಂಬಾರನಿಗೆ ಜೇಡಿ ಮಣ್ಣೆ ಮುಖ್ಯ. ಇದರಲ್ಲಿ ಜಿಗುಟ್ ಅಂಶ ಜಾಸ್ತಿ ಇರುತ್ತೆ, ಆದರೆ ಇದರಲ್ಲೂ ವೆರೈಟೀಸ್ಗಳಿರುತ್ತೆ ಜೇಡಿ ಮಣ್ಣುಗಳಲ್ಲಿ. ಸೊ ನಮ್ಮಲ್ಲಿ ಯಾವ ರೀತಿ ಸಿಗುತ್ತೆ ಕೆರೆಯಲ್ಲಿ ಅದನ್ನೇ ನಾವು ಯೂಸ್ ಮಾಡ್ತಾ ಇದೀವಿ. ನಮ್ಮಲ್ಲಿ ವೆರೈಟೀಸ್ಗಳಿಲ್ಲ. ಇಲ್ಲಿ ಸಿಗೋ ಮಣ್ಣಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಬೇಕು. ಅಂದ್ರೆ ಇದನ್ನ ಹೇಗೆ ತಯಾರಿ ಮಾಡ್ತೀರಾ ನೀವು? ರಾ ಮಣ್ಣನ್ನು ತಂದು, ರಾ ಮೆಟೀರಿಯಲ್ಸ್ ತಂದು ಇದನ್ನ ನೀರಿಗೆ ಹಾಕಿ ಲಿಕ್ವಿಡ್ ತರ ಮಾಡಿ ಪಾಯಸ ತರ ಅದನ್ನ ಫಿಲ್ಟರ್ ಮಾಡ್ತೀವಿ.
ಇದರಲ್ಲಿರೋ ವೇಸ್ಟೇಜ್ ಎಲ್ಲ ಹೋಗುತ್ತೆ. ಫಿಲ್ಟರ್ ಆದ ನಂತರ ಅದನ್ನ ಬಿಸಿಲಿಗೆ ಬಿಡಬೇಕು. ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ. ಬಿಸಿಲಿಗೆ ಬಿಟ್ಟ ನಂತರ ಅದು ಒಣಗಿದ ಮೇಲೆ ಒಂದು ಹದಕ್ಕೆ ಬರುತ್ತೆ. ನಮ್ಗೆ ಯಾವ ಹದಕ್ಕೆ ಬೇಕೋ ಹದಕ್ಕೆ ತಗೊಂಡು ಅದನ್ನು ಕಾಲಲ್ಲಿ ತೊಳಿಬೇಕು. ಈಗ ಸ್ವಲ್ಪ ಮೆಷಿನರೀಸ್ ಬಂದಿದೆ, ಕಾಲಲ್ಲಿ ತೊಳೆಯೋ ಬದಲು ಮೆಷಿನರೀಸಲ್ಲಿ ನಾವು ತುಳಿಸ್ಕೊಂಡು ಕೆಲಸ ಮಾಡ್ಕೊಳ್ತೀವಿ. ಕೆಲಸಕ್ಕೆ ರೆಡಿ ಇರುತ್ತೆ. ಅದನ್ನು ನಾವು ಈ ರೀತಿ ಪ್ರೊಡಕ್ಷನಿಗೆ ಮಾಡ್ತಾ ಇದ್ದೀನಲ್ಲ, ಇಂಥವೆಲ್ಲ ಒಳ್ಳೆ ಬಿಸಿಲಿದ್ರೆ ಒಂದು 8 ಅವರಲ್ಲಿ ಒಣಗುತ್ತೆ. ಇಂಥ ಒಣಗಿರೋ ಐಟಮ್ಸ್ಗಳನ್ನ ಮತ್ತೆ ಬಟ್ಟೆಗೆ ಹಾಕಬೇಕಾಗುತ್ತೆ ಸುಡೋಕ್ಕೆ. ಅದು ಒಂದು 6,000 to 8,000 ಮಡಿಕೆ ಹಿಡಿಯುತ್ತೆ ಒಂದು ಬಟ್ಟೆಗೆ. ಫೈರ್ವುಡ್ ತಗೊಂಡು ಬಂದು ಸುಡಬೇಕು. ನೆಕ್ಸ್ಟ್ ಡೇ ನಿಮಗೆ ವಾಟರ್ ಪ್ರೂಫ್ ಆಗಿ ರೆಡ್ ಕಲರ್ಗೆ ಸಿಗುತ್ತೆ. ಅವಾಗ ಅದು ರೆಡಿ ಇರುತ್ತೆ. ಅದು ಪ್ರಾಸೆಸ್ ಇದು. ಈಗ ಇದು ಅಂದ್ರೆ ಬಿಸಿಲು ಬೇಕು ಇದಕ್ಕೆ. ಮುಖ್ಯವಾಗಿ ಬಿಸಿಲು ಇದ್ರೇನೆ ಈಸಿ ಕೆಲಸ. ಬಿಸಿಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಈ ಮಳೆಗಾಲದ ಸಂದರ್ಭದಲ್ಲಿ ಏನ್ ಆಗಲ್ಲ, ಕೆಲ್ಸಗಳು ಆಗಲ್ಲ, ಕಷ್ಟ. ಬಿಸಿಲು ಕಾಲದಲ್ಲಿ ರಾತ್ರಿ ಆಗಲು ಒಂದು 16-17 ಅವರ್ ಕೆಲಸ ಮಾಡ್ತೀವಿ ನಾವು, ಹೆಂಡತಿ ಮಕ್ಕಳೆಲ್ಲ. ಬೇರೆ ನಿದ್ದೆ ಮಾಡೋದು 6-7 ಅವರ್ ತಗೊಳ್ತೀವಿ. ಮತ್ತೆ 15-16 ಅವರ್ ಇದರಲ್ಲೇ ತೊಡಸ್ಕೊಳ್ತೀವಿ ನಾವು. ಎಷ್ಟಾಗುತ್ತೆ ಅಷ್ಟು ಸಂಪಾದನೆ ಮಾಡ್ಕೊಳ್ತೀವಿ. ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ ಸ್ವಲ್ಪ. ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಎಷ್ಟು ಸಂಪಾದನೆ ಮಾಡಬಹುದು? ಸೊ ನೀವು ಈಗ ನಮ್ಮಲ್ಲಿ ಕುಂಬಾರ ಸುಮಾರು ಜನ ಎಲ್ಲ ಡಿಗ್ರಿ ಮಾಡ್ತವ್ರೆ ಮ್ಯಾಕ್ಸಿಮಮ್. ನಾನು ಡಿಗ್ರಿ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಇದರಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಪಾಟ್ರಿಯಲ್ಲಿ. ಇದ್ರೂ ಈ ಕೆಲಸದಲ್ಲಿ ತೊಡ್ಕೊಂಡಿದ್ವಿ. ಇಲ್ಲಿರೋ ಕುಂಬಾರ ಏನಂದ್ರೆ ಅದು ಅವ್ರಿಗೆ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಈ ಕೆಲಸ ಮಾಡೋದಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. ಅದರಲ್ಲಿ ವರಮಾನ ಇರುತ್ತೋ ಇಲ್ವೋ, ಬಟ್ ಹೊಟ್ಟೆಗೆ ಬಟ್ಟೆಗೆ ದೇವಸ್ಥಾನ ಫಂಕ್ಷನ್ಗಳಿಗೆ ಸುತ್ತಕ್ಕೆಲ್ಲ ಏನು ತೊಂದರೆ ಇಲ್ಲ, ಮಕ್ಕಳ ಫೀಸ್ಗೆಲ್ಲ. ಬಟ್ ಇದರಲ್ಲೂ ಸುಮಾರು ಜನ ನಮ್ಮ ಕುಂಬಾರರು ಇಲ್ಲಿ ಪಾಟ್ರಿ ಟೌನಲ್ಲಿ ತೀರಾ ಬಡವರು ಇದ್ದಾರೆ. ಸೊ ಅಂದರೆ ನೋಡಿ, ಈಗ ಒಂದು ಆರ್ಟಿಸ್ಟ್ ಅಂದರೆ ಎಲ್ಲ ಆರ್ಟಿಸ್ಟ್ಗಳು ಟಾಪ್ ಲೆವೆಲ್ಗೆ ಬರೋಕ್ಕಾಗಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರ್ತಾರೆ. ಸೊ ಅದರಲ್ಲಿ ತೀರಾ ಬಡವರು ಇರ್ತಾರೆ, ಕಷ್ಟ ಆಗುತ್ತೆ. ಹಾಗೆ ನಿಮ್ಮ ಕುಟುಂಬ ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ ಬಂದಿದೆ? 5ನೇ ತಲೆಮಾರಿಂದಾನೆ. 5ನೇ ತಲೆಮಾರು. ನನ್ನ ಮಕ್ಕಳು ಈಗ 2 ಹೆಣ್ಮಕ್ಳು, 6th ಜನರೇಷನ್. ಅವರು ಇದ್ರೆ ಮಾಡ್ತಾ ಇದ್ದಾರೆ. ಚಿತ್ರಕಲಾ ಪರಿಷತ್ತಲ್ಲಿ ಒಬ್ರು ಓದಿದ್ದಾರೆ. ನೆಕ್ಸ್ಟ್ ಸ್ಕಲ್ಪ್ಚರ್ಸ್ಗಳು ಈ ಥರ ಎಲ್ಲ ಮಾಡ್ತಾರೆ ಅವರು. ಅಂದ್ರೆ ಈ ಮಣ್ಣಿನಿಂದ ಮೂರ್ತಿಗಳನ್ನ ಮಾಡ್ತಾರೆ. ಈಗ ನಮ್ಮನ್ನೇ ಬಿಡಿಸ್ತಾರೆ, ನಮ್ಮನ್ನೇ ಮಾಡ್ತಾರೆ ಹಂಗೆ ಸ್ಕಲ್ಪ್ಚರ್ ಆರ್ಟಿಸ್ಟ್ ಆಗಿ. ಮತ್ತೆ ವೀಲ್ ವರ್ಕ್ ಇದನ್ನು ಮಾಡ್ತಾರೆ, ಪಾಟ್ರಿ ಕುಂಬಾರಿಕೆ ಕೆಲಸನೂ ಮಾಡ್ತಾರೆ. ಹಾಗೆ ನಿಮಗೆ ಇದಕ್ಕೆ ಏನಾದರೂ ಸಂಘ ಸಂಸ್ಥೆಗಳಿಂದ ಅಥವಾ ಸರ್ಕಾರದಿಂದ ಯಾವುದಾದ್ರೂ ಆದಾಯ ಅಥವಾ ವರಮಾನ, ಇನ್ನೇನಾದರೂ ಪ್ರೋತ್ಸಾಹಧನ ಆ ಥರದ್ದೇನಾದ್ರು ಸಿಗ್ತಾ ಇದೆಯಾ? ನಮ್ಮದೇ ಆದಂಥ ಸಂಘ ಸಂಸ್ಥೆ ಇದೆ. 50 ವರ್ಷದ ಹಳೆಯ ಸಂಘ, ಕುಂಬಾರ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ. ಸದ್ಯಕ್ಕೆ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ನಮ್ಮ ಸಂಘದಲ್ಲಿ. ಆದರೆ ಸರ್ಕಾರದಿಂದ ಆಗಲಿ ಯಾವುದೇ ರೀತಿಯಾದಂಥ ಸಹಾಯ ಆಗಲಿ ಸವಲತ್ತಾಗಲಿ ಯಾವುದೇ ಸಿಗೋಲ್ಲ. ನಿಮ್ಮ ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲೂ ಅಷ್ಟೇ 5,000 ಕೊಡ್ತೀನಿ ಅಂತ ಬಸವರಾಜ ಬೊಮ್ಮಾಯಿರವ್ರ ಪೀರಿಯಡಲ್ಲಿ ₹1 ಯಾರಿಗೂ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಸುಮಾರು ಒಂದು 25 ಲಕ್ಷ ಕುಟುಂಬದವರು ಇದ್ದಾರೆ. ಕುಟುಂಬ ಅಂದರೆ ಅಷ್ಟು ಜನ ಪಾಪ್ಯುಲೇಷನ್ ಕುಂಬಾರಿದ್ದಾರೆ. ಅದ್ರ ನಮಗೆ ಆದಂಥ ಸರ್ಕಾರದಲ್ಲಿ ಒಂದು ನಿಗಮ ಆಗಲಿ ಒಂದು ಪ್ರಾಧಿಕಾರ ಇವತ್ತು ದೊರಕಿಸ್ಕೊಟ್ಟಿಲ್ಲ. ನಮ್ಮ ಕೂಗು ಸರ್ಕಾರಕ್ಕೆ ಕೇಳಲ್ಲ, ಕಷ್ಟ. ಒಟ್ಟಾರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಚ್ಚು ಜನ ಇದ್ದಾರೆ ಕುಂಬಾರಿಕೆ ಮಾಡುವಂಥವ್ರು? ಮ್ಯಾಕ್ಸಿಮಮ್ ಎಲ್ಲ ಜಾಗದಲ್ಲಿ ಇದೆ. ಶಿವಮೊಗ್ಗ, ನಿಮಗೆ ರಾಯಚೂರು, ಎಲ್ಲ ಊರಲ್ಲೂ ಇದ್ದಾರೆ ಸರ್. ವಿಲೇಜಲ್ಲಿ ಮ್ಯಾಕ್ಸಿಮಮ್ ಈ ಜಾಗದಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ಎಲ್ಲರೂ ಬಿಟ್ಟಿದ್ದಾರೆ ಈ ಕೆಲಸನ. ಯಾಕೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಕೆಲಸದಲ್ಲಿ ದುಡಿಯೋಕ್ಕಾಗಲ್ಲ. ಅದರಿಂದ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ವ್ಯವಸಾಯಕ್ಕೆ ಹೋಗ್ತಾರೆ ಕುಂಬಾರರು. ಎಕ್ಸಾಂಪಲ್, ಈಗೊಂದು ಇಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೀರಾ ನೀವು, ಹೆಚ್ಚು ಕಡಿಮೆ 5 ನಿಮಿಷದಲ್ಲಿ ಇದಿಷ್ಟನ್ನು ಮಾಡ್ತಾ ಇದ್ದೀರಾ ನೀವು. ಇದು ಒಂದು ಮಡಕೆ ಎಷ್ಟು ಬೆಲೆಗೆ ಮಾರಬಹುದು? ಇದು ₹4 ಕೊಡ್ತೀನಿ. ಒಂದನ್ನ ₹4 ಕೊಡ್ತೀನಿ. ನಮಗೆ ಅದ್ರಲ್ಲಿ 30% ಲಾಭ ಸಿಗುತ್ತೆ. ದಿವಸಕ್ಕೆ 1000 to 1,500 ಪೀಸ್ ಮಾಡ್ಬೋದು. ನನಗೆ ₹1,500 ದುಡಿತೀನಿ ನಾನು ದಿವಸಕ್ಕೆ. ನನ್ನ ವೈಫ್ ಒಂದು ₹400-500 ದುಡಿತಾರೆ. ಸೊ ಇದ್ರಲ್ಲಿ ಮಾಸ್ಟರ್ಸ್ ಆದವರು ₹1,500 ದುಡಿತಾರೆ. ಕೂಲಿ ಲೆಕ್ಕನೇ ಎಲ್ಲ ಹೋಗಿ ನಮ್ಗೆ ಬರುತ್ತೆ. ತಿಂಗಳಿಗೆ ಒಂದು 45-50 ಸಾವಿರ ಬರುತ್ತೆ ಎಲ್ಲ ಹೋಗಿ, ವರ್ಕರ್ಸ್ಗೆ ಲೇಬರ್ ಎಲ್ಲ ಹೋಗಿ. ಒಟ್ಟಾರೆ ಕುಟುಂಬದಿಂದ ಅಂದ್ರೆ ಇಬ್ರು ಸೇರಿ ಮಾಡಿದ್ರೆ ನಾನು ನನ್ನ ವೈಫ್ ಬರೋದು 45-50 ಸಾವಿರ ಬರುತ್ತೆ. ಒಳ್ಳೆ ಆರ್ಡರ್ಗಳು, ಕಂಪನಿ ಆರ್ಡರ್ಗಳು ಸಿಕ್ಬಿಟ್ರೆ ಒಂದೊಂದು ದಿವಸ 75 ಸಾವಿರ ದುಡ್ದು ಬಿಡ್ತೀವಿ. ಮಳೆಗಾಲದಲ್ಲಿ ಆಗಲ್ಲ, ಮಳೆಗಾಲ 4-5 ತಿಂಗಳು ಕಷ್ಟ. ಆ ಟೈಮಲ್ಲಿ ಏನು ಬೇರೆ ಏನಾದ್ರು ದುಡ್ಡು ಇಟ್ಕೊಂಡೆ ದೇವಸ್ಥಾನ ಸುತ್ಕೊಂಡಿರ್ತೀವಿ ಮಾರೋದಕ್ಕೆ. ಅದನ್ನ ಇಲ್ಲ ಪುಣ್ಯ ಸ್ಥಳಕ್ಕೆ ಹೋಗ್ತೀವಿ. ಓಕೆ, ಅಂದ್ರೆ ಕೆಲಸ ಇರೋದಿಲ್ಲ ಆ ಟೈಮಲ್ಲಿ ನೀವು ಸ್ವಲ್ಪ ಪುಣ್ಯ ಸ್ಥಳಗಳು ಹೋಗಿ ಬರ್ತಾ ಇರ್ತೀವಿ. ಓಕೆ. ಮತ್ತೆ ಯಾವ್ಯಾವ ತರದ ಇದನ್ನ ಮಾಡ್ತೀರಾ ಮಣ್ಣಿನಿಂದ? ಎಲ್ಲಾ ರೀತಿಯಾದಂತ ನಿಮ್ಗೆ ಪಾಟ್ರಿ ಟೌನ್ ಒಂದೇ ಸೂರಿ ಗಾಡಿಯಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದಂತ ಪ್ರಾಡಕ್ಟ್ ಸಿಗುತ್ತೆ. ಕಸ್ಟಮೈಸ್ಡ್ ನಿಮ್ಗೆ ಈ ರೀತಿ ಐಟಮ್ ಬೇಕಂದ್ರೆ ಸಿಗುತ್ತೆ, ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೂ ನಾವು ಮಣ್ಣಿಂದ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ. ಅಂದಾಜು ಯಾವ್ಯಾವ ವಸ್ತುಗಳು ಸಿಗಬಹುದು?
ನಿಮ್ಗೆ ಯಾವುದೇ ರೀತಿ ನಮ್ಮ ಕಿಚನ್ಗೆ ಹ್ಮ್. ಬಳಕೆ ಅಡಿಗೆ ಮನೆಗೆ ಬೇಕಾದಾಗಲಿ, ಶೋಗೆ ಆಗಲಿ, ಲ್ಯಾಂಡ್ಸ್ಕೇಪಿಗೆ, ಇಂಟೀರಿಯರ್ ಎಕ್ಸ್ಟೀರಿಯರ್ಗೆ, ಫೌಂಟೇನ್ಸ್ಗೆ ಆಗಲಿ, ಮತ್ತೆ ಮ್ಯೂರಲ್ಸ್ಗಳಾಗಲಿ, ನಿಮ್ಗೆ ಯಾವುದೇ ರೀತಿ ಐಟಮ್ಸ್ ಬೇಕಾದ್ರೆ ಇಲ್ಲಿ ಸಿಗುತ್ತೆ ನಿಮಗೆ. ಅಣ್ಣ, ನಾವು ನೋಡ್ಕೊಂಡ್ ಬಂದಿದ್ದೀವಿ ಸುಮಾರು 90ರ ದಶಕ 2005ರವರೆಗೂ ಹೆಚ್ಚು ಕಡಿಮೆ ಈ ಮಣ್ಣಿನಿಂದ ತಯಾರಾದಂತಹ ಪಾತ್ರೆಗಳು, ವಸ್ತುಗಳನ್ನೇ ಬಳಸ್ತಾ ಇದ್ರು ನಮ್ಮ ಮನೆಗಳಲ್ಲೂ ಕೂಡ. ಆದರೆ ಇವತ್ತು ಈ ಪ್ಲಾಸ್ಟಿಕ್ಕು, ಫೈಬರು ಮತ್ತು ಮೆಟಲ್ಲು, ಸ್ಟೀಲು ಇದೆಲ್ಲದರ ಹಾವಳಿಯಿಂದ ಈ ಒಂದು ನಮ್ಮ ಸಂಸ್ಕೃತಿ ಎಲ್ಲ ಒಂದು ಕಡೆ ನಮ್ಮೊಂದು ಬಿಟ್ಟು ಹೋಗ್ತಾ ಇದೆ, ದೂರ ಆಗ್ತಾ ಇದೆ. ಎಲ್ಲರೂ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಇಲ್ಲ, ಖಂಡಿತ ನನಗೆ ಈ ವಿಷಯದ ಬಗ್ಗೆ ಏನು ಅಂದರೆ, ಈಗಿರೋ ಬ್ಯುಸಿ ಶೆಡ್ಯೂಲ್ ಲೈಫು, ಸಿಟಿ ಲೈಫ್ ಹೆಂಗಿದೆ ಅಂದರೆ 2 ಅವರ್ 1 ಅವರ್ ವೇಸ್ಟ್ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಆ ರೀತಿ ಇದೆ. ಇಲ್ಲಿಂದ ಏನು ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 1.5-2 ಗಂಟೆ ಬೇಕು ಬಸ್ಸಲ್ಲಿ. ಆಟೋಲ್ಲಿ ಹೋಗ್ಬೇಕಂದ್ರೆ 150-200 ರೂಪಾಯಿ ಕೊಡಬೇಕು. ಸೊ ಒಂದು ದುಡ್ಡು ಸೋಳ್ಬೇಕು, ಇಲ್ಲಾಂದ್ರೆ ಟೈಮ್ ಸೋಳ್ಬೇಕು. ಈಗಿರೋ ಬ್ಯುಸಿ ಶೆಡ್ಯೂಲ್ಗೆ ಯಾರು ಟೈಮ್ ಆಗಲಿ ದುಡ್ಡು ಸೋಳೋಕ್ಕೂ ಕಷ್ಟ ಆಗುತ್ತೆ. ನೀವು ಮಣ್ಣಲ್ಲಿ ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ 2 ಅವರ್ ಬೇಕು. ಕುಕ್ಕರ್ ಅಂದರೆ 1/4 ಅವರ್ 2 ವಿಸಿಲ್ ಹೊಡೆಯುತ್ತೆ, ಸರಿ ಹೋಗುತ್ತೆ. ಈ ಸಮಯ ಅಭಾವದಿಂದಾಗಿನೇ ಈ ಕೊರತೆ ಉಂಟಾಗುತ್ತೆ ಹೊರತು ಬೇರೆ ಯಾವುದೇ ಇಲ್ಲ. ಇದಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆನೂ ಕಾರಣ ಅಂತ ಹೇಳ್ಬೋದು ನಾವು. ಈಗ ನಾವು ಹೊರಗಡೆ ಹೋಗ್ಬೇಕಂದ್ರೆ ಹೆಂಗಸರು ಅಷ್ಟೇ, ಈಗ ಮಾಡ್ಬಿಟ್ಟು ಕೆಲ್ಸಕ್ಕೆ ಬರಬೇಕಂದ್ರೆ 10 ನಿಮಿಷದಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲ 2 ಗಂಟೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂತ್ಕೊಳ್ಬೇಕು, ಮಧ್ಯಾಹ್ನ 2 ಗಂಟೆ, ರಾತ್ರಿ 2 ಗಂಟೆ ಕೂತ್ಕೊಳ್ಳೋಕ್ಕಾಗುತ್ತಾ? ಸೊ ಅದರಿಂದ ಒಂದು ಪ್ರಾಬ್ಲಮ್ ಇದ್ರೂ ಸಹ ಈಗೀಗ ಹೋಟ್ಲ್ ಕಡೆ ಮತ್ತು ಮನೆ, ಎಲ್ಲರ ಮನೆಯಿಂದನೂ ಈಗ ಅಡುಗೆಗೆ ಮನೆಗೆ ಬೇಕಾದ ಎಲ್ಲ ಪಾತ್ರೆಗಳು ಸುಮಾರು ಜನ ತೊಗೊಂಡೋಗ್ತಾ ಇದ್ದಾರೆ. ಒಳ್ಳೆ ಬೇಡಿಕೆ ಇದೆ. ಇತ್ತೀಚೆಗೆ ಒಂದು 5-6 ವರ್ಷದಿಂದ ತುಂಬ ಬೇಡಿಕೆ ಅಂತೂ ಇದೆ. ಎಲ್ಲ ಮತ್ತೆ ಮಾರು ಹೋಗ್ತಾ ಇದ್ದಾರೆ. ಆ ರುಚಿಗೆ ಎಲ್ಲ ಹೊಂದ್ಕೊಳ್ತಾ ಇದ್ದಾರೆ. ಈಗ ಖುಷಿ ಆಗುತ್ತೆ ನಮಗೆ. ಅಂದ್ರೆ ಎಲ್ಲ ಮತ್ತೆ ಹಿಂದಿನ ಕಾಲ ಏನು ಪುನರಾವರ್ತನೆ ಕಾರಣ ಅಂದ್ರೆ ಈಗ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಕುಕ್ಕರಲ್ಲಿ ನಿಮ್ಗೆ ಬೇಯಲ್ಲ, ಕರಗುತ್ತೆ ಅದು ಎಲ್ಲ ಐಟಮ್ಸ್ಗಳು. ಮಡಿಕೆಯಲ್ಲಿ ಬೇಯುತ್ತೆ, ನಿಮ್ಗೆ ಒಳ್ಳೆ ಪೌಷ್ಟಿಕವಾದ ಆಹಾರ ಸಿಗುತ್ತೆ. ನಿಮ್ಗೆ ಕುಕ್ಕರ್ಗಳಲ್ಲಿ ಅಲ್ಯೂಮಿನಿಯಂ ಇಂದ ಬರ್ನ್ ಆಗೋದು, ಗ್ಯಾಸಲ್ಲಿ ನಿಮ್ಗೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳು ಸುಮಾರು ಆಗುತ್ತೆ ಅಂತ ಡಾಕ್ಟರ್ಗಳ ಅಡ್ವೈಸ್ಗಳು ಸುಮಾರು ಬಾರಿ ಹೇಳಿರ್ತಾರೆ ನಿಮ್ಗೆ. ಸೊ ಅದರಿಂದ ಎಲ್ಲ ಮಣ್ಣಿನ ಕಡೆ ವಾಳ್ತಾ ಇದ್ದಾರೆ ಈಗ ಇತ್ತೀಚೆಗೆಲ್ಲ. ಅದೇ ಅಂದ್ರೆ ನಂಗೆ ಅರ್ಜೆಂಟ್ ಇದೆ, ನನಗೆ ಸಮಯ ಇಲ್ಲ, ಅಥವಾ ನಂಗೆ ಇದಿದೆ ಅಂದ್ಬಿಟ್ಟು ನಾವು ವಿಷ ಕುಡಿಯೋಕ್ಕಾಗೋದಿಲ್ಲ, ವಿಷ ಆಗಲ್ಲ ಖಂಡಿತ. ಅದರಿಂದ ಹೊರಬರಬೇಕಾದ್ರೆ ಅವರೇ ಎಫೆಕ್ಟ್ ಆಗಿದ್ರೆ ಆರೋಗ್ಯಕರವಾಗಿ ಇದ್ರ ಕಡೆ ಬಂದು ನಿಮ್ಗೆ ಒಳ್ಳೆ ಆರೋಗ್ಯ ಸಿಕ್ಕಿದ್ರೆ ಆಟೋಮೆಟಿಕ್ ಬರ್ತಾರೆ. ನೆಕ್ಸ್ಟ್ ಲೆವೆಲ್ಗೆ ಬರ್ಬೇಕಾದ್ರೆ ಇನ್ನು 10-15 ವರ್ಷಗಳಲ್ಲಿ ಸುಮಾರು ಜನ ಇದಕ್ಕೆ ಹೊಂದ್ಕೊಳ್ತಾರೆ. ಈಗ ಫ್ಯೂಚರ್ಗೆ ನಮ್ಗೆ ಇನ್ನು ಫ್ಯೂಚರ್ ಡಿಮಾಂಡ್ ಸಿಗುತ್ತೆ ಜಾಸ್ತಿ. ಈಗ ಆರೋಗ್ಯದ ದೃಷ್ಟಿಯಿಂದ ಯಾಕೆ ಈ ಮಡಿಕೆಗಳನ್ನು, ಕುಡಿಕೆಗಳನ್ನು ಉಪಯೋಗಿಸ್ಬೇಕು? ಖಂಡಿತವಾಗಿ ಇದಂದ್ರೆ ನೋಡಿ, ನ್ಯಾಚುರಲ್ ಆಗಿ ಸಿಗುವಂಥ ಮಣ್ಣು ಇದು, ಭೂಮಿಯಲ್ಲಿ ಸಿಗುವಂಥ ಮಣ್ಣು. ಇದಕ್ಕೆ ಯಾವುದೇ ಕಲಬೆರಕೆ ಹಾಕಲ್ಲ ನಾವು. ಭೂಮಿಯಲ್ಲಿ ಸಿಗುವಂಥ ನೀರು ಮತ್ತು ಭೂಮಿಯಲ್ಲಿ ಸಿಗುವಂಥ ಸೌದೆ, ಈ 3 ಮೂಲ ವಸ್ತು ನಮಗೆ. ಇದರಿಂದನೇ ನಾವು ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ರೀತಿಯಂತ ಕೆಮಿಕಲ್ ರಿಯಾಕ್ಷನ್ ಇಲ್ಲ. ಸೆಕೆಂಡ್ರಿ, ಇದು ಹೊಡೆದೋದ್ರು ಮಣ್ಣಾದ್ರೂ ಭೂಮಿಗೆ ಹೋದ್ರೆ ಇದು ಪರಿಸರ ಪ್ರೇಮಿ. ಇದು ಮಣ್ಣು ನಿಮ್ಗೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್. ಇದು ಫ್ಯೂಚರ್ಗೆ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಇದು ಮಣ್ಣು ಇದು ಹೊಡೆದು ಭೂಮಿಗೆ ಹೋದಾಗ, ಮಳೆ ಬಂದಾಗ ಅವೆಲ್ಲ ಇದು ಅಬ್ಸರ್ವ್ ಮಾಡುತ್ತೆ. ಭೂಮಿ ತಳಭಾಗಕ್ಕೆ ನೀರುಗಳು ಸೇರುತ್ತೆ. ನೆಕ್ಸ್ಟ್ ಜನರೇಷನ್ಗೆ ನೀರಿಗೆ ಅಭಾವ ಇರಲ್ಲ. ನೀವು ಪ್ಲಾಸ್ಟಿಕಲ್ಲಿ ಬೇರೆ ರೀತಿಯಾದಂಥ ಮೆಟಲ್ಸ್ಗಳು ಯೂಸ್ ಮಾಡಿದ್ರೆ ಭೂಮಿಯಲ್ಲಿ ಅಬ್ಸಾರ್ಪ್ಷನ್ ನಿಮಗೆ ಕಮ್ಮಿ ಆಗುತ್ತೆ. ಸೊ ಅದರಿಂದ ಮಣ್ಣಿನ ಐಟಮ್ಸ್ ಯೂಸ್ ಮಾಡೋದು ತುಂಬ ಒಳ್ಳೆಯದು.